ಇಬ್ರಿಗೂ ಒಂದೊಂದ್ ಪಾಯಿಂಟ್ ಇವಾಗ. ಅದಂಗೆ ಯಾರು ಕೊಡ್ತೀರ? ಹಾ ಸರ್, ಎಲ್ಲದಕ್ಕೂ ನಾವ್ ಹೇಳ್ತಾ ಇದೀವಿ ಕಟ್ಟಬಿಟ್ಟು ಅವ್ರು ಡೈರೆಕ್ಟರ್ ಮೇಡಮ್ ಇವ್ ಮೊದ್ಲು ಹೇಳ್ತಾರಮ್ಮ ಸರ್ ನಾನ್ ಹೇಳಿದ್ದು ಇವಾಗ ಏನ್ ಗೊತ್ತಾ, ಫೈನಲ್ ಆಗಿ ಲಾಸ್ಟ್ ಒಂದ್ ಶಾಸ್ತ್ರ ಇದೆ ಸರ್. ನಾವ್ ಯಾರೇ ಬ್ಯಾಚುಲರ್ಸ್ ಹುಡುಗರು ಬಂದ್ರು ನಮ್ ಬಾಸ್ ಟಿವಿ ಕಡೆಯಿಂದ ಅವ್ರಿಗೆ ಹುಡುಗಿನ ನಾವು ಹುಡುಕ್ಬಿಟ್ಟು ಹುಡುಕಿ ಸಿಕ್ಕ ಕಳ್ಸೋದು. ನಾವು ಶಾಸ್ತ್ರ ಅದೇ ಹುಡುಗಿನ ಶಾಸ್ತ್ರ ಮಾಡ್ಸೇ ಕಳ್ಸೋದು. ಹುಡುಕಿ ಕೊಡಿ, ಒಪ್ಕೋತೀನಿ, ಸಂಸಾರ ಮಾಡ್ಕೊ ಹೋಗು ಅಂತ ಕೊಡಿ. 2 ದಿನ ಬಂದು 3 ದಿನಕ್ಕೆ ಡೈವರ್ಸ್ ಸೈನ್ ಹಾಕು, ದುಡ್ಡು ಕಟ್ಕೊಡೋನ ಕೊಡ್ಬೇಡಿ. ಅದೆಲ್ಲ ನಿಮ್ ಮೇಲೆ ಇರುತ್ತೆ, ನೀವ್ ಹೇಗ್ ನೋಡ್ಕೋತೀರಾ ಹಾಗೆ ಇರುತ್ತೆ. ನಾವು ಹುಡ್ಕೊಡೋ ಜವಾಬ್ದಾರಿ ಅಷ್ಟೇ ನಮ್ದು. ಓಕೆನಾ? ಇವಾಗ ಇವ್ರಿಗೆ ಹುಡುಗಿ ನೋಡೋ ಶಾಸ್ತ್ರ. ಓಕೆನಾ? ಇವ್ರಿಗೆ ಹುಡುಗಿ ನೋಡೋ ಶಾಸ್ತ್ರ ಇವಾಗ. ಈ ವರ್ಷ ಅವ್ರ ಮದ್ವೆ ಆಗ್ಲೇಬೇಕು, ಯಾಕಂದ್ರೆ ಲಾಸ್ಟ್ ವರ್ಷನೇ ಹೇಳಿದ್ರು ಮದ್ವೆ ಆಗ್ತೀನಿ ನಾನು ಅಂತ. ಆದ್ರೆ ಈ ವರ್ಷನೂ ಆಗಿಲ್ಲ. ಈಗ ಇಲ್ಲೇ ಹೇಳ್ತಾರಂತೆ ಮುಂದಿನ ವರ್ಷ ಆಗ್ತೀನಿ ಅಂತ, ಅವಾಗ್ಲೂ ಅವ್ರು ಆಗಲ್ಲ. ಸೊ ಇವಾಗ ಫೈನಲಿ ಅವ್ರಿಗೆ ಹುಡುಗಿ ನೋಡೋ ಶಾಸ್ತ್ರ ಇವತ್ತೇ ಮುಗಿಸ್ ಕಳ್ಸ್ಬಿಡ್ತೀನಿ ನಾನು. ನಿಮಗೆ ಹುಡುಗಿ ಸಿಗ್ಲಿ ಮುಂದಿನ ಸಲ. ಆ ತಿಂಗಳಿಗೆ ಯಾವ ಎಲ್ಲಿಂದ ಬರುತ್ತೆ ಮಗು? ಈಗ ನಾನ್ ಹೇಳಿದ್ದು, ಇವಾಗ ನಾನು ನನ್ನ ಹೆಂಡತಿ ಏನಾದ್ರು 6 ತಿಂಗಳು ಆದ್ಮೇಲೆ ಬಂದ್ರೆ ಅವ್ರು ಪ್ರೆಗ್ನೆಂಟ್ ಇರ್ತಾಳೆ, ಮಗು ಹೊಟ್ಟೆ ಒಳಗಿರ್ತಾರೆ, ಅಷ್ಟೇ. ನಾನ್ ಡೆಲಿವರಿ ಮಾಡ್ಕೊಂಡ್ ಕೂರ್ಕೊಂಡು ಇಂಟರ್ವ್ಯೂ ಮಾಡ್ತೀನಿ ಅಂತ ಪ್ರೆಗ್ನೆಂಟ್ ಈಗ ಶಾಸ್ತ್ರ ನಾವ್ ಕಳ್ಸಿರ್ತೀವಿ. ಹುಡ್ಗಿ ನೋಡೋ ಶಾಸ್ತ್ರನ ಮಾಡ್ಬಿಟ್ಟು ನಾವ್ ಕಳಿಸ್ತೀವಿ. ನೀವು ಮುಂದೆ ಹುಡ್ಗಿ ನಿಮಗೆ ಇಷ್ಟ ಆದ್ರೆ ಇಬ್ರು ಡೇಟಿಂಗ್ ಎಲ್ಲ ಮಾಡ್ಬೋದು. ಆಮೇಲೆ ಎಂಗೇಜ್ಮೆಂಟ್ ತನಕ ಹೋಗಿ ಮದ್ವೆ ತನಕ ಹೋದ್ರೆ ಆಮೇಲೆ ಮತ್ತೆ ಕರೆಸ್ತೀವಿ. ಆಮೇಲೆ ಅದೇ ನಿಮ್ ಹೆಂಡತಿ ಪ್ರೆಗ್ನೆಂಟ್ ಆಗಿರ್ತಾರಲ್ಲ ಒಂದ್ ಇಂಟರ್ವ್ಯೂ ಮಾಡೋಣ. ಓಕೆನಾ? ಇವಾಗ ಶಾಸ್ತ್ರ ಅಷ್ಟೇ, ಹುಡ್ಗಿ ನೋಡೋ ಶಾಸ್ತ್ರ. ಸೊ ನೀವು ಇವ್ರು ಹುಡ್ಗನ್ ಕಡೆ ಇವ್ರು ನೀವ್ ಈ ಕಡೆ ಹೋಗಿ. ಇವಾಗ ನಮ್ ಸರ್ರು ಹುಡ್ಗಿ, ನೀವ್ ಹುಡ್ಗಿ, ನೀವ್ ಹುಡ್ಗಿ, ಆಕ್ಟಿಂಗ್ ಸರ್ ಇದು. ನೀವು ಮಾಡ್ತೀರಾ ಸರ್? ಮ್ಯಾಮ್ ನೀವು ಹುಡ್ಗನ ಅಮ್ಮ ಆಗ್ತೀರಾ ಹುಡ್ಗಿ ಅಮ್ಮ ಆಗ್ತೀರಾ? ಹುಡ್ಗನಮ್ಮ. ಬನ್ನಿ, ಹುಡ್ಗಿ ಅಮ್ಮ ಆಗ್ತೀರಾ? ಇವ್ರು ನಿಮಗೆ ಯಾರು ಇಲ್ಲ, ನೀವೇ ಅಣ್ಣನ ಫ್ರೆಂಡ್ ತಮ್ಮ, ನೀವ್ ಫ್ರೆಂಡ್ ಹುಡ್ಗಂಗೆ, ನೀವ್ ಬಂದಿದ್ದೀರಾ ಫ್ಯಾಮಿಲಿಗೆ. ನಾನ್ ಆಕ್ಷನ್ ಕಟ್ ಹೇಳೋದು. ಅವ್ರು ಹೇಳಿದ ಅರ್ಥ ಆಯ್ತಾ? ಶಾಸ್ತ್ರ ನಿಮ್ ಮನೆಯಲ್ಲಿ ಆಯ್ತಾ? ಮೇಡಮ್ ಇವಾಗ ನಿಮ್ ಮನೇಲಿ ಒಂದು ಹುಡುಗಿ ಇದೆ, ನೀವ್ ಅಪ್ಪ ಅಮ್ಮ ನಿಮ್ ಮನೆಗೆ ಸಿದ್ದಣ್ಣನ ಹುಡುಗಿ ನೋಡಕ್ ಕರ್ಕೊಂಡ್ ಬಂದಿದ್ದೀರಾ ಶಾಸ್ತ್ರ. ನಾನಪ್ಪ ಅವ್ರಮ್ಮ ನೀವೇ ಹುಡುಗಿ ಆಕ್ಟ್ ಮಾಡ್ಬೇಕಷ್ಟೇ. ಓಕೆನಾ? ಅದೆಲ್ಲ ನಾವು ಎಡಿಟಿಂಗ್ ಅಲ್ಲಿ ಹಾಕೋತೀವಿ. ಓಕೆನಾ? ಹಣ್ಣು ಹಂಪಲು ಎಲ್ಲ ಎಡಿಟಿಂಗ್ ಅಲ್ಲಿ ಹಾಕೊಂತೀವಿ. ಇವಾಗ ಇದೊಂದು ಶಾಸ್ತ್ರ ಮುಗಿಸ್ಕೊಂಡ್ಬಿಡೋಣ ಅಷ್ಟೇ. ಓಕೆನಾ? ಆಕ್ಷನ್. ಏನಾದ್ರು ಕೇಳಿ ಹುಡುಗಿ ಮಾತಾಡಕ್ಕಾಗತ್ತಾ? ಅದೇ ಹುಡುಗಿ ಏನ್ ಓದ್ಕೊಂಡವಳೆ? ಓದ್ಕೊಂಡವಳೆ. ಯಾಕೆ? ಏನ್ ಗಂಡ್ ಬಂದ್ ನೋಡ್ಲಿ ಅಥವಾ ಕೇಳಲಿ ಅಂತನಾ? ಹೌದು, ಹೇಳೋದಕ್ಕೆಲ್ಲ ಆನ್ಸರ್ ಮಾಡಕ್ಕಾಗತ್ತಾ? ಓದಿರ್ಬೇಕು ಹುಡುಗಿರು, ಮತ್ತೆ ಓದ್ಲಿಲ್ಲ ಅಂದ್ರೆ ಏನೋ ಕೊಡಕ್ಕಾಗ್ತದೆ. 10th ಪಾಸ್ ಆಗಿದೆ ಹುಡುಗಿ. PCOD ಮಾಡಿದೀರಾ? ಹುಡುಗಿ PhD ಫುಲ್ ಫಾರ್ಮ್ ಹುಡುಗಿ ಅಂತ ಹೇಳ್ಸಿ. ಹುಡುಗಿ ಮಾತ್ರ ಹೇಳ್ಬೇಕು. ಹುಡುಗಿ ಹೇಳಮ್ಮ, ಹೇಳಿ. ಹುಡುಗಿ ಬಂದು ಹುಡುಗಿರ್ ಮನೆಯವ್ರು ಹೇಳ್ತೀವಿ. ನೀನ್ ಹುಡುಗಿ ಅಲ್ಲ, ಅವ್ರು ಹುಡುಗಿ. ಹುಡುಗಿ ನಾಚ್ಕೊಳ್ತಾ ಇದಾರೆ. ಅಲ್ಲ, ನೀವು ಹೋಗಿದ್ ಬನ್ನಿ. ಹುಡುಗಂಗೆ ಟೀ ಕಾಫಿ ಕೊಡೋರು
ಸರಿ ಬೇರೆ ಹುಡುಗಿಗೆ ಏನಾದ್ರು question? ಹುಡುಗಿಗೆ ಏನೇನ್ ಮಾಡಕ್ ಬರುತ್ತಮ್ಮ ಅಡಿಗೆ? ನಾವೇನು ಕಳ್ಸಿಲ್ಲ ಹುಡುಗಿ ನಾವೇನು ಕಳ್ಸಿಲ್ಲಪ್ಪ, ನೀವೇ ಕಲ್ಸ್ಕೊಬೇಕು. ಮತ್ತೆ ಮದುವೆ ಮಾಡಿಸ್ಕೊಂಡು ಮನೆ ಕರ್ಕೊಂಡು ಹೋಗ್ಬಿಟ್ಟು ನಿಮ್ ಮಗಳು ಆರಾಮಾಗಿ ಈ ಮಲ್ಕೊಂಡಿರಲ್ಲ. ಹುಡುಗನ್ಗೆ ವಯಸ್ಸಾಗಿದೆ, 40 ವರ್ಷ ಮೇಲೆ ಆಗಿದೆ. ಹೆಚ್ಚು. ತಿಂಗ್ಳಿಗೆ 2 ಲಕ್ಷ ದುಡಿತಾನೆ ನಮ್ ಹುಡುಗ. ನಿಮ್ ಹುಡುಗಿ ಚೆನ್ನಾಗಿ ದುಡಿತಾನೆ ಅಂತ ಕರ್ಸ್ಬಿಡ್ಸಿರೋದು. ಚೆನ್ನಾಗಿ ನೋಡ್ಕೊಪ್ಪ ನನ್ನ ಹುಡುಗಿ. ಹಂಗಂದ್ರೆ ಹಂಗೆ ನಿಮ್ ಮಗಳು ನಿಮ್ಗೆ ಕೊಡಕ್ಕೆ ಎಷ್ಟ್ ಗಂಟೆಗೆ ಬೇಡ. ಎದ್ದೇಳ್ತಾಳೆ ನಿಮ್ ಹುಡುಗಿ? ಎಷ್ಟ್ ಗಂಟೆಗೆ 10 ಎದ್ದೇಳ್ತಾಳೆ ಗಂಟೆಗೆ ನಿಮ್ ಹುಡುಗಿ? ಎದ್ದೇಳ್ತಾಳೆ. ಎಷ್ಟೊತ್ತಾಗಿ ಎದ್ದೇಳ್ತಾಳೆ? ಕೆಲ್ಸ ಪಾತ್ರೆ ಗೀತ್ರೆ ಗುಡ್ಸಲ್ಲ ನಾವ್ ಮಾಡ್ಬೇಕಾ? ಎಲ್ಲ ಕೆಲ್ಸದವ್ರಿಗೆ ಇರ್ಬೇಕು. 2 ಲಕ್ಷ ಬರುತ್ತಲ್ಲ 2 ಲಕ್ಷ ಬರ್ತದಲ್ಲ. ವಾ, ಹುಡುಗ ಏನಾದ್ರು ಕೇಳ್ಬೇಕಾ? ಹುಡ್ಗನ್ ಒಪಿನಿಯನ್ ನಾ ಮದ್ವೆ ಮಾಡ್ಕೊಂತ ಇರೋದ್ ಕೆಲ್ಸದೊಳಲ್ಲ. ಹೆಂಡ್ತಿನ ಮೇಡಮ್, ಒಂದ್ ಆ ಕೆಲ್ಸ ಥರ ಮಾಡಿ. ನೋಡ್ಕೋಬೇಕು. ಈಗ ಹುಡುಗಿ ಹಾಗಿದ್ರೆ ಕಡೆಯಿಂದ ಮಾತ್ರ ಒಂದು ನಾವು ಹಾಡ್ ಹೇಳ್ಕೊಡ್ತೀವಿ. ಆಡ್ಸ್ಕೊಡ್ತೀವಿ. ಏನಾದ್ರು ಮಾಡಿ ಒಂದು ಹಾಡಾಡಿ. ಹುಡ್ಗಿ ಯಾರು ಪರ್ಫಾರ್ಮೆನ್ಸ್ ಕೊಡ್ಬೇಕು ಇವಾಗ. ಹುಡುಗಿ ಹಾಡಾಡ್ಬೇಕು ಒಂದು. ಹಾ ವೇಟ್ ಮಾಡಿ. ಹಾ ಹೇಳಿ ಹಾಡಾಡಿ ಹುಡುಗಿ. ಇದು ಏನು? ಆ, ಸಮಾಧಾನ ಮಾಡ್ಕೊಮ್ಮ. ಹಾಡಾಡಮ್ಮ ಅಂದ್ರೆ ಹುಡುಗಿ ಆ ಅಂದ್ರೆ ಇದೆ. ಬಿಡ್ತಾನೆ. ಹಾಡ್ರಿ ಹುಡುಗಿ. ರಾತ್ರಿ ಆಯ್ತು. ಮೈಕ್ ಮೇಡಮ್ ಏನ್ ಬುದ್ಧಿವಾದ ಕಲ್ಸಿದ್ರು? ಹಾ. ಅದೊಂದೇ ಏನ್ರಿ ಒಳ್ಳೆ ಸಂಸ್ಕೃತಿ ಏನು ಹೇಳ್ಕೊಟ್ಟಿಲ್ವಾ? ಅದಾಡು. ಅಮ್ಮ ಹೇಳ್ಕೊಟ್ಟಿಲ್ವಾ ಸಂಸ್ಕೃತಿ ಏನೂನು? ನೀವ್ ಹೇಳ್ಕೊಡಿ. ಸಾಕು ಮೇಲೆ ನೀವು ಹುಡುಗಿ ಇವ್ರು ಹೇಳ್ಕೊಟ್ರೆ ಆಗಲ್ಲ. ಏನ್ ಜಡ್ಜ್ ಮಾಡ್ತಾ ಇದ್ದೀರಾ ನಮ್ಮ ಹುಡುಗಿನ ನೀವು? ಹೌದು. ಹೌದು, ಹೌದು. ಟ್ರೋಲ್ ಮಾಡೋಣ, ಕೇಸ್ ಹಾಕೋಣ. ನಮ್ ಹುಡುಗ ಅಲ್ಲ ನಮ್ಮ ಅಣ್ಣ ಮದ್ವೆ ಆಗಿ ಕರ್ಕೊಂಡೋದ್ರೆ ಜೀವನ ಪೂರ್ತಿ ಸಾಕಲ್ವಾ ನಿಮ್ ಹುಡುಗಿನ? ನೋಡಿ ಅಣ್ಣ ಸ್ಟಿಲ್ ಒರ್ಜಿನ್. ಹಾ. ಗ್ಯಾರಂಟಿ ಕೊಡ್ತೀವಿ. ಗ್ಯಾರಂಟಿ ಕೊಡ್ತೀವಿ. ಸರ್ಟಿಫಿಕೇಟ್ ನೋಡಿ, ಹಾ. ಸರ್ಟಿಫಿಕೇಟ್ ಮೆಡಿಕಲ್ Certificate. ಸರ್ಟಿಫಿಕೇಟ್. ನೀವು ಫಸ್ಟ್ ಹುಡುಗಿ ಕಡೆಯಿಂದ ಅದನ್ನ ತಗೊಂಬನ್ನಿ. ಹುಡುಗ ಕಡೆಯಿಂದ ನಾವ್ ತಗೊಬರ್ತೀವಿ. ಹುಡ್ಗಂಗೆ ಏನ್ ಟ್ಯಾಲೆಂಟ್ ಇದೆ ಅಂತ ಇವಾಗ ತೋರ್ಸ್ಬೇಕು. ಮೊದ್ಲಿಂದನೂ ದಾಟಲ್ಲ ನಮ್ಮ ಹುಡುಗಿ. ಹುಡುಗರ ಕೈ ಒಂದ್ ಆಡ ಆಡ್ಸಿ. ಹುಡುಗ ಆಡೋಣಪ್ಪ ನಾ ಮಾಡ್ತಾರೆ. ಸರಿ. ಏ ಮದ್ವೆ ಆದ್ಮೇಲೆ ದಿನ ನೈಟ್ ಆಡ್ತಾ ಏ, ಅದು ಬೇರೆ. ಅದು ಬೇರೆ ಹಾಡು, ಇದು ಬೇರೆ ಹಾಡು. ಅದು ಬೇರೆ. ಮದ್ವೆ ಆದ್ಮೇಲೆ ಹುಡುಗಿನ ಕುಡ್ಸ್ಕೊಂಡು ಕೆಲ್ಸಕ್ಕೆ ಹೋಗ್ತೀರಾ ಆಯ್ತಾ? ವರ್ಕ್ ಫ್ರಮ್ ಹೋಮ್ ಮನೇಲಿ 24 ಗಂಟೆ ಕುಡ್ಸ್ಕೊಂಡು ಹಾಡ್ ಹೇಳ್ತಾರೆ. ಫಸ್ಟ್ ಹುಡುಗಿ ಇಲ್ಲ, ಬಗ್ಗೆ ನೀವ್ ಹುಡ್ಗನ್ ಹೇಳಿ. ಪರ್ಫಾರ್ಮೆನ್ಸ್ ನಾವ್ ನೋಡ್ಬೇಕು ಇವಾಗ. ಹಾಡಿ ಹಾಡಿ. ಇಲ್ಲ ಸರ್, ನಾವ್ ನೋಡ್ಬೇಕು. ನಾವು ಬಂಗಾರದಂತ ಹೆಣ್ಣನ್ ಕೊಡ್ತಿದೀವಿ ಅಂತಂದ್ರೆ ಹುಡುಗಿ ಕೊಟ್ಬಿಡೋದಾಗುತ್ತೆ. ಹಂಗೇನೆ ಹಾಡಿ ನೀವೊಂದು ಪರ್ಫಾರ್ಮೆನ್ಸ್ ತೋರಿಸಿ. ಕೊಡ್ತಾ ಇದೀವಿ ನಾವು. ಮತ್ತೆ ಹುಡುಗಿ ಬಗ್ಗೆ ಅಂತ ಇಲ್ಲ. 10 ಗಂಟೆಗೆ ತೊಳ್ತಾಳಂತೆ. ಮೌನಂ ಸಮ್ಮತಿ ಲಕ್ಷಣಂ ಅಂದ್ರೆ ಅವ್ರು ಮೌನವಾಗಿದ್ದಾರೆ ಅಂದ್ರೆ ಅವ್ರೆಲ್ಲ ಅದಕ್ಕೆ ಓಕೆ ಹೇಳಿ. ಬಾರ ಮಂಚಪ್ಪ ಅಂತ ಕರೆದಿದ್ದ. ಅಲ್ಲ, ಏನ್ ಹೇಳಿ? ಅದಕ್ಕೆ ಆಯ್ತು ನಿಮ್ performance ತೋರ್ಸಿ ಇವಾಗ. ಅದ್ ನೀವ್ ಹಾಡ್ ಹೇಳಿ ಅಂದ್ರೆ ಹಾಡ್ ಹೇಳಿದ್ದಾರೆ. ಅದಕ್ಕೆ ಹೇಳ್ಬೇಕು. ಅದಕ್ಕೆ ರಾತ್ರಿ ಆಯ್ತು ಮಲಗೋಣ ಅಂದ್ಬಿಟ್ಟು ರೊಮ್ಯಾಂಟಿಕ್ ಅದು ಹಾಡೇ ಅಲ್ವಾ? ಬಿಡಿ ಬಿಡಿ ಪಾಪ ಅವಳಿಗೆ ಗೊತ್ತಿರೋ ಹಾಡು. ಹಾಡ್ ಹಾಡ್ತಾರೆ. ಒಂದ್ ಹಾಡು ಹೇಳಪ್ಪ. ಯಾರೇ ನೀನು ಚೆಲುವೆ React ಮಾಡಿ. ಚೆಲುವ ಚೆಲುವ. ನಿನ್ನಷ್ಟಕ್ಕೆ ನೀನೇ ಏಕೆ ನಗುವೆ. ಎಲ್ಲೊತ್ತೆ. ನೋಡಿದ್ರ ಆಡ್ಸಿದ್ವಲ್ಲ? ನೆಕ್ಸ್ಟ್ ನಿಮ್ ಹುಡುಗಿ ಬಗ್ಗೆ ಆಮೇಲೆ ಏ ಹುಡುಗಿ ಕಡೆಯಿಂದ ಒಂದು ಹುಡುಗಿ ತರ ಡೈಲಾಗ್ ಇರ್ಸಿ. ಹೇಳ್ತೀನಿ ಕೊಡಿ. ಹಲೋ, ನಾನು ಹೇಳಿ. ನಾನು ಸೋಮರಸ ತಗೊಂಡು ಕೈಲಾಸಕ್ಕೆ ಹೋಗಿ ಶಿವನ್ ಕೈಗೆ ಭೀಮನ್ ಕೈಗೆಲ್ಲ ಕೊಟ್ಟು ನೋಡ್ದ. ನನ್ನ ಹೆಂಡತಿ ಉಂಡಾಡಿ ಗುಂಡಾಳ ಅಂತಾಳೆ ಅನ್ಬಿಟ್ಟು ಭೂಲೋಕದಾಗೆ ರಾಮರಸ ಕಳ್ಸೋದ್ ಬೇಕೇನೋ? ಏಯ್ ಹುಡುಗಿ ಡೈಲಾಗ್ ಕೇಳ್ಬೇಕು. ಯಾವ್ದೋ ಇನ್ನೊಬ್ರು ಡೈಲಾಗ್ ಅಲ್ಲ, ಹುಡುಗಿ ತರ ಅದು ನಾಟಕದಲ್ಲಿ ಯಾವ್ದೋ ಡೈಲಾಗ್ ಹುಡುಗಿ ಅಷ್ಟೇ ಮಾತಾಡೋದು. ಹುಡ್ಗಿ ಒಪ್ಕೆನಾ? ಹುಡುಗಿ ಅಲ್ಲ ಅಲ್ಲ ಅವ್ಳು ನಿಮ್ ಮಗನೇನಾ? ನಿಮ್ ಮಗ ಡೌಟ್ ಇತ್ತು ನನಗೆ. ಫಸ್ಟ್ನೇ ಮದ್ವೆನಾ ಇಲ್ಲ ಸೆಕೆಂಡ್ ಕಲರ್ ಡಿಫರೆಂಟ್ ಆಗಿದೆ. ಸೈಟ್ ಗೀಟಿಗೆ ಹೋಗಿದ್ರ ಮತ್ತೆ ಹುಡುಗಿಗೆ ಹುಡುಗಿ ಲಕ್ಷಣನೇ ಇಲ್ವಲ್ಲ. ಬೆಳಗಿನ ಜಾವ 10 ಅದನ್ನೆಲ್ಲ ನೀವ್ ಗಂಟೆಗೆ ಹೇಳ್ಬಾರ್ದು. ನಮ್ ಹುಡ್ಗಿಗ್ ಹರ್ಟ್ ಆದ್ರೆ ಮುಂದಿನ ಸಲ ಯಾವ ಹುಡ್ಗ ಏನಲ್ಲ. ಮೇಡಮ್ ಹುಡುಗಿ ಆದವಳು 10 ಗಂಟೆಗೆ ಇದ್ರೆ ಹೆಂಗೆ ಮೇಡಮ್ ಕತೆ? ಅವ್ರ ಗಂಡ ಸರಿ ಮಾಡ್ಬೇಕದ್ನೆಲ್ಲ. ಆಮೇಲೆ ಮಾಡ್ಕೊಂಡ್ರೆ ಬಿಡಿ, ಹೆಂಗಾದ್ರೆ ಇವತ್ತಿಗೆ ಸಾಕು. ಓಕೆನಾ ಹುಡ್ಗಿ? ಏ ಸಿಕ್ಕಾಪಟ್ಟೆ ಅಲ್ಲ, ಓಕೆ. ಈ ತರ ಎಲ್ಲ ನೋಡ್ಬಿಟ್ರೆ ಅವ್ರು ಎಲ್ಲ ಎದ್ರುಕೊಂಡ್ಬಿಡ್ತಾರೆ ಅಷ್ಟೇ. ಈ ಕಥೆ ಅಂತ. ಹುಡ್ಗ ಓಕೆನಾ? ತುಂಬಾನೇ ಯಾಕೆ ಹೋಗ್ಲಿ ಇರ್ಲಿ adjust ಮಾಡ್ಕೊ. ಓಕೆನೇನಪ್ಪ? ಇಷ್ಟ ಆಯ್ತೇನಪ್ಪ? ನಡಿಯಪ್ಪ. ಸರಿನಾ? ಓಕೆ, ಮುಂದಿನ ಶಾಸ್ತ್ರಗಳನ್ನೆಲ್ಲ ನೆಕ್ಸ್ಟ್. ಅಲ್ಲ, ನೀನೇನಾದ್ರೂ ಕಟ್ಕೊಂಡ್ರೆ ನೀನೇ ಅವಳಿಗೆ ಚಾಕ್ರಿ ಎಲ್ಲ ಮಾಡ್ಬೇಕು. ನೀನೇ ಕಾಫಿ ಮಾಡ್ಬೇಕು, ಅಡಿಗೆ ಮಾಡ್ಬೇಕು, ಅವ್ಳ ಮತ್ತೆ ಬಟ್ಟೆ ಮಾಡ್ಬೇಕಲ್ವಾ? ಅಲ್ಲ ಅವ್ಳ ಬಟ್ಟೆ ಸರಿಯಿಲ್ಲ ನೀನೇ ಒಗಿಬೇಕು. ಬೇಡ ಅಂದ್ರು ಕೇಳ್ತಲ್ಲ. ಇಲ್ಲ ನನ್ ಅದೇ ಹುಡುಗಿ ಬೇಕಂತ. ಇವ್ರೇ ಸರ್ ಆಗಿದ್ದಾಗ್ಲಿ ಮದುವೆ ಮಾಡಿಸ್ಬಿಡ್ರಿ. ನೋಡಿ ಆಯ್ತು.
ಈಗ ನೀವ್ ಮಾಡ್ತೀರಾ ಕೆಲಸ ಇಲ್ಲ ನಿಮ್ಮನ್ ಮದ್ವೆ ಆಯ್ತು. ನಿಮ್ಮಿಬ್ಬರನ್ನ ಮದ್ವೆ ಆಗಿದ ತಕ್ಷಣ ಇಬ್ಬರನ್ನ ಒದ್ದು ಓಡಿಸ್ತಾರೆ. ಅಲ್ಲ ಅವ್ರು 2 ಲಕ್ಷ ಏನು ಸಂಬಳ ಬರುತ್ತಲ್ಲ ಯಾವ ಕೈ ಕೊಟ್ಟ ನಿನ್ ಕೈ ಕೊಟ್ಟ ನಿನ್ ತಾತ ಕೈ ಕೊಟ್ಟ ಅವ್ರಿಗೆ 2 ಲಕ್ಷ ಸಂಬಳ ತಗೊಂಬಂದ್ರೆ ನಿನ್ನೆ ಸಾಕೋದವ್ರು ನಮ್ ಕೈಗೆ ಕೊಡ್ತಾರೆ. ನಿಂದೇನ್ ಮದ್ವೆದಾಗ ಇದ್ದಲ್ಲಿ ನಿನ್ನೇನಂದ್ರೆ ನಿಮ್ ಮದ್ವೆ ಆಗಿದ ತಕ್ಷಣ ಒದ್ದು ಓಡಿಸ್ತಾ ಇರ್ತೀವಿ ಮನೆ ಬಿಟ್ಟು ಆಚೆ. ಎಲ್ಲ ಓನರ್ ಅವನು 2 ಲಕ್ಷ ರೂಪಾಯಿ ತಾಂಬ್ರ ನಾವು ನೀನೇ ತತ್ತೀಯ ನಾವು ನಾನು ಹೇಳ್ತಾ ಇರ್ತೀನಿ. ಅದೇ ನಾನ್ ಮಾಡಿ ಅದೇ ಸ್ಪೈಸಿಯಾಗಿ ಮಾಡಿ ಹಾಕ್ತಾ ಇರ್ತೀನಿ, ಸ್ಪೈಸಿಯಾಗಿ ಮಾಡಿ ಹೇಳ್ತೀನಿ, ನೀವು ತಿನ್ನಿ ಟೇಸ್ಟಿ ಆಗಿರುತ್ತೆ. ಅದಕ್ಕೆ ಅಲ್ವಾ ಆಳುಗಳು ಇಕ್ಸ್ಕೊತೀವಿ ನಿಂದೇನು ಅವಶ್ಯಕತೆ ಇಲ್ಲ. ಆಳುಗಳು ನಮ್ಗೂ ಏನು ಕೆಲಸ ಬರಲ್ವಲ್ಲ ಅಲ್ವೇನ್ರಿ? ಕಟ್ಟೆ 40 ಪ್ರೋಗ್ರಾಮ್ ಓಕೆನಾ? ಫುಲ್ ಪರ್ಫಾರ್ಮೆನ್ಸ್ ಒಳಗಡೆ ಏನಂತಾರೆ ಪರಕಾಯ ಪ್ರವೇಶ. ಪರಕಾಯ ಮಾಡ್ಬಿಟ್ರು ಅವ್ರಿಗೆಪ್ಪ. ನೀವು ನಾನೇನ್ ಮಾಡ್ದೆ ಮೇಡಮ್? ಫುಲ್ ಟೈಮ್ ಆಗಿ ಹೋಗ್ಬಿಟ್ಟಿದೆ ಎಲ್ರಿಗೂ. ಇಲ್ಲ ಮೇಡಮ್ ಇರ್ತಾರೆ ಏನ್ ತೊಂದ್ರೆ ಇಲ್ಲ. ಏನಿಲ್ಲ, ಅವ್ರು ಖುಷಿಯಾಗಿದ್ದಾರೆ. ಇರ್ಲಿ ಇರ್ಲಿ ಇರ್ಲಿ. ನೀವು ಖುಷಿ ಕಾಣ್ತೀವಿ. ಹೇಳಿ ಹೇಳಿ ಮೇಡಮ್. ಓಕೆನಾ? ತುಂಬಾ ಇಂಟರ್ವ್ಯೂಸ್ ಎಲ್ಲ ಕೊಟ್ಟಿರ್ತೀರಾ. ಓಕೆನಾ? ಈ ನಮ್ ಪ್ರೋಗ್ರಾಮ್ ಹೇಗ್ ಅನಿಸ್ತು? ಅಂದ್ರೆ ನಾರ್ಮಲ್ ಇಂಟರ್ವ್ಯೂಸ್ ತರನೇ ಇತ್ತಾ? ಫನ್ನಿ ಆಗಿತ್ತಾ? ಮನ್ಸಿಂದ ಹೇಳ್ತೀವಿ ಮೇಡಮ್, ಫನ್ನಿ ಇತ್ತು, ಸಖತ್ತಾಗಿತ್ತು. ನಾವೆಲ್ಲ ಇಷ್ಟೊತ್ತು ಕೂತ್ಕೊಂಡು ಮಾತಾಡಿದ್ದೆ ಕೆಲ್ಸ ಕೆಲವೊಂದು ಇಂಟರ್ವ್ಯೂ ಬಗ್ಗೆ ಕೆಲವೊಂದು ಇಂಟರ್ವ್ಯೂಸ್ ಅಲ್ಲಿ ಕ್ಯಾಮ್ರಾ ಇಕ್ತಾರೆ ಕುತ್ಕೊಂಡು ಸರಿ ಮಾತಾಡಿ ಅಂತಾರೆ. ಅವಾಗ ಅಲ್ಲಿ ನರಸ ಆಗ್ಬೋದು ಹೇಳ್ತೀವಿ ಹೇಳಲು. ಆದ್ರೆ ಇಲ್ಲಿ ಹಂಗಲ್ಲ, ನೀವು ಮಾತಾಡ್ಸ್ಕೊಂಡು ನೀವು ನಮ್ಮನ್ನು ನಗ್ಸಿ ನಮ್ ಕೈಲೂ ನಗ್ಸಿ ಎಲ್ಲ ಚೆನ್ನಾಗಿತ್ತು ಮೇಡಮ್. ಜಾಲಿ ಒಂಥರ ಫನಿ. ಓಕೆ, ನಿಮಗೆ ಹೇಗ ಅನಿಸ್ತು? ಚೆನ್ನಾಗಿದೆ ಪ್ರೋಗ್ರಾಮ್, ಚೆನ್ನಾಗಿದೆ. ಇವ್ರು ಸೆಕೆಂಡ್ ಇಂಟರ್ವ್ಯೂ ಸೆಕೆಂಡ್ ಅಲ್ಲ, ಒಂದ್ 5-6 ಇಂಟರ್ವ್ಯೂ ನಾನು ಮಾಡ್ಬಿಟ್ಟಿದ್ದೀನಿ ಅನ್ಸುತ್ತೆ. 25 ಇಂಟರ್ವ್ಯೂ 6 ಇಂಟರ್ವ್ಯೂ ಅಂತೂ ಮಾಡಿದೀನಿ. ಅಲ್ಲ ನೀವು ಮಾಡಿದ್ರೆ ಬಿಡಿ. ಫಸ್ಟ್ ಇಂಟರ್ವ್ಯೂ ಅಲ್ಲ ಅದು ರಕ್ಕಸಪುರದಲ್ಲಿ ಓಡ್ಬಿಟ್ಟೆ ಅಂದ್ಬಿಟ್ಟು ಇವಾಗ 2.5 ಗಂಟೆ 3.5 ಗಂಟೆ ಕಟ್ಟಾಕ ಕಾಲ ಎತ್ತಕೈತಿಲ್ಲ. ಅಮ್ಮ ಬಿಚ್ಚಂಗ್ ಹೋಯ್ತೀನಿ. ಚೆನ್ನಾಗಿದ್ದಿಲ್ವಾ? ಚೆನ್ನಾಗಿದೆ ಅದನ್ನ ಅದನ್ನ ಹೇಳಿ, ಆ ಖುಷಿ ಹೇಳಿ. ಅಲ್ಲ ನಿಜವಾಗ್ಲೂ ಹೇಗೆ ಹಂಚ್ಕೊಂಡ್ರಿ ನಮ್ಮ ಹತ್ರ? ಆಕ್ಚುಲಿ ಏನಂದ್ರೆ ಎಲ್ಲಾ ಪ್ರೋಗ್ರಾಮ್ ಕೂಡ ನೀವು ಲೈಫ್ ಹಿಸ್ಟ್ರಿ ಏನಾಯ್ತು ಅಂತ ಕೇಳ್ತೀವಿ. ಈ ನಮ್ಮ ಸೊಸೆ ತಂದ ಅಪ್ಪರ್ ಟೀಮ್ ಕಡೆಯಿಂದ ಇಲ್ಲಿಗೆ ಬಂದಾಗ ಅನ್ಸಿದ್ದು ಒಂದು ಜಾಲಿಯಾಗಿ ಕ್ವಶನ್ಸ್ ಕೇಳ್ಕೊಂಡು ಅದಕ್ಕೆ ಆನ್ಸರ್ ಕೊಟ್ಕೊಂಡು ಟಕ್ಕರ್ ಅಂತಾರೆ ಏನಂತಾರೆ ಒಂದು ಪ್ರಶ್ನೆಗೆ ಪ್ರಶ್ನೆ ಬರ್ತಾ ಇರುತ್ತಲ್ಲ, ಹಂಗಿತ್ತು. ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಓಕೆ, ಮ್ಯಾಮ್ ನಿಮಗೆ ಹೇಗ ಅನಿಸ್ತು? ಓಡ್ಬಿಡ್ಲಾ? ತುಂಬಾ ಬೇಡ, ಖುಷಿ ಆಗಿತ್ತು. ಎಂಡ್ ಮಾಡ್ತೀನಿ. ತುಂಬಾ ಖುಷಿ ಅನ್ಸ್ತು. ನಮ್ಮ ಎಕ್ಸ್ಪೀರಿಯನ್ಸ್, ನಮ್ ವರ್ಕ್ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನು ಮಾತಾಡಿದ್ರಿ, ಗೇಮ್ಸ್ ಎಲ್ಲಾ ಇಂಟರ್ವ್ಯೂ ಒಂಥರ ಸ್ಟ್ರಿಕ್ಟ್ ಆಫೀಸರ್ ತರ ನಮ್ ಕಷ್ಟ ಸುಖನೇ ಮಾತಾಡ್ತಾ ಇರ್ತೀವಿ. ಇದ್ರಲ್ಲಿ ಒಂಥರ ಜಾಲಿಯಾಗಿ ಎಂಜಾಯ್ ಮಾಡಿದ್ವಿ. ಈ ತರ ಒಳ್ಳೊಳ್ಳೆ ಅವಕಾಶ ನಮ್ಗೆ ಇನ್ನ ಸಿಗ್ಲಿ ಅಂತ ಕೇಳ್ಕೊಳ್ತೀನಿ. ನೆಕ್ಸ್ಟ್ Okay. ಪೂಜಾರಿ ಜೊತೆ ಹೋಗೋಕೆ ನೀವ್ ಮಾತಾಡಿಲ್ಲ. ನಾನಾ ಇನ್ನೇ ನಿಮ್ ತಾತ ಮಾತಾಡ್ತಾನೆ. ಹಾರ್ಟ್ ಅಟ್ಯಾಕ್ ಹಾರ್ಟ್ ಅಟ್ಯಾಕ್ ನನ್ಗೇನು ಆಗಿಲ್ಲ. ಕಾರಲ್ಲ, ಕಾರಲ್ಲಿ ಹೇಳು. ಕಾರಲ್ಲಿ ಆಗಿದ್ದೇಳು. ಹುಡುಗಿ ಜೊತೆ ಹೋಗಿದ್ದು ಹೇಳಪ್ಪ ಗೊತ್ತಾಗ್ಲಿ. ಕನೆಕ್ಷನ್ ಇಲ್ಲ, ಯಾವ್ದು ಇಲ್ಲ, ಏನಿಲ್ಲ. ಅವರು ಆರಾಮ್ಸಿ ನೈಟ್ ಕೆಲಸ ಮಾಡ್ತಾರೆ. ಅದೊಂದು ಸ್ವಲ್ಪ ಡೀಟೇಲ್ ಆಗಿ ಕೇಳಿ, ನೈಟ್ ಏನೇನ್ ಮಾಡ್ತೀರ ಅಂತ. ಏನಿಲ್ಲ, ಅಕೌಂಟೆಂಟ್ ಸುಮ್ನೆ ಮನೇಲಿ ಇರ್ಬೇಕಲ್ಲ ಅಂತ ಅವರಪ್ಪ ಮಾಡಿಟ್ಟವ್ರು ಸುಮ್ನೆ ಹೋಗಿ ಬರ್ತಾರೆ. ಹಂಗಾದ್ರೆ ಹೇಗ ಅನಿಸ್ತು? ಮ್ಯಾಮ್ ತುಂಬಾ ಖುಷಿ ಆಯ್ತು. ಫಸ್ಟ್ ಇಂಟರ್ವ್ಯೂ ತುಂಬಾ ಖುಷಿ. ಆದ್ರೂ ನೀವೇನು ಮಾತಾಡ್ಲಿಲ್ಲ. ಇಲ್ಲ ಮ್ಯಾಮ್, ಇವ್ರ ಮುಂದೆ ಬರೀ ಅವನು ಎಂಜಾಯ್ ಮಾಡಕ್ ಬಂದ. ಮುಂದೆ ನಾವೇನ್ ಗುಡಿನ ಅಲ್ಲ ತುಂಬಾ ಖುಷಿ ಆಯ್ತು. ಆ ತರದೇನ್ ತಪ್ಪು ಮಾಡಿಲ್ಲ ತಾನೇ ಯಾರು? ಇಲ್ಲ ಇಲ್ಲ, ಹಂಗಿತ್ತು ಸರಿ. ಓಕೆ, ನಂದಿನಿ ಅವರೇ ನಿಮ್ಗೆ ಹೇಗ ಅನಿಸ್ತು? ಆಕ್ಚುಲಿ ನಾನು ಎಂಜಾಯ್ ಮಾಡಿದೆ. ತುಂಬಾ ಚೆನ್ನಾಗಿತ್ತು. ಮತ್ತೆ ಎಲ್ಲ ಇಂಟರಾಕ್ಷನ್ಸ್ ತುಂಬಾ ಮಾಡ್ತಿದ್ರಿ ನೀವು. ತುಂಬಾ ಯೂನಿಕ್ ಆಗಿನೂ ನೀವು ಕ್ವೆಶನ್ಸ್ ಕೇಳ್ಕೊಂಡು ಗೇಮ್ಸ್ ಎಲ್ಲ ಆಡ್ಕೊಂಡು ತುಂಬಾ ಖುಷಿ ಆಯ್ತು. ಓಕೆ ಸರ್, ನಿಮ್ಗೆ? ಬಟ್ ಏನಂದ್ರೆ ಅಂಡ್ ಅಲ್ಲ ಇವಾಗ ಲೇಡೀಸ್ ಕ್ಯಾರೆಕ್ಟರ್ ಮಾಡಿಲ್ಲ, ನಾರ್ಮಲ್ ಬನ್ನಿ. ಈಗ ಲೇಡೀಸ್ಗೆ ಬರದೆ ಯಾವ ತರ ಅಂದ್ರೆ ಅಂಡ್ ಓ ನೀವ್ ಹೇಳಿದ್ನ ತುಂಬಾ ಚೆನ್ನಾಗಿ ಫನ್ನಿ ಆಗಿತ್ತು. ಈ ಟೀಮ್ ಸರ್ ವಿವೇಕ್ ಸರ್, ವಿಕಾಸ್ ಸರ್ ಅವ್ರ ಸಿನಿಮಾ ಪ್ರಮೋಷನ್ ಮಾಡೋದಲ್ದೆ ನಮ್ ಸಂಸಾರ, ಬೇರೆ ಸಿನಿಮಾಗಳು ಹಿಂಗೆ ಬೇರೆ ಡೈರೆಕ್ಟರ್ಗಳ ಬಗ್ಗೆ
ಎಲ್ಲ ನಮ್ಗೆ ಇಲ್ಲಿ ತಿಳ್ಸಕ್ ಅವಕಾಶ ಕೊಟ್ಟಿದ್ರು, ಅದರಿಂದ ನನ್ಗೆ ತುಂಬಾ ಧನ್ಯವಾದಗಳು ಮೇಡಮ್. ಅವರು ಅಷ್ಟೇ ತುಂಬಾ ಧನ್ಯವಾದಗಳು. ಥ್ಯಾಂಕ್ ಯು ಸರ್. ವಿಕಾಸ್ ಅವರೇ, ನಿಮಗೆ ಹೇಗೆ ಅನಿಸ್ತು? ಆಕ್ಚುಲಿ ಏನೋ ಬಾಸ್ ಆಫೀಸ್ ಬಾಸ್ ಟಿವಿ ಕರೆದು ಈ ತರದೊಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ನಿಮ್ಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ನನ್ ಟೀಮ್ ನು ಕರ್ಕೊಂಡ್ ಬಂದು ಸೊ ಇಷ್ಟೆಲ್ಲ ನೀವು ಮಾತಾಡ್ಸಿ ಫನ್ ಮಾಡಿ ಸೊ ಜನಕ್ಕೆ ನಮ್ ಶಾರ್ಟ್ ಫಿಲ್ಮ್ ಬಗ್ಗೆನೋ ಜೊತೆಗೆ ಇವತ್ತಿನ ಇಂಡಸ್ಟ್ರಿ ಮತ್ತೆ ಶಾರ್ಟ್ ಫಿಲ್ಮ್ ಪ್ರೋಸೆಸ್ ಬಗ್ಗೆ ಅಂಡ್ ಕೆಲವು ಸಮ್ ಏನೋ ಅತ್ತೆ ಸೊಸೆ ಮಧ್ಯದಲ್ಲಿ ಆಗಿರ್ಬೋದು, ಫ್ರೆಂಡ್ಶಿಪ್, ಇವತ್ತಿನ ಜನರೇಷನ್, ಇದ್ರ ಬಗ್ಗೆ ಎಲ್ಲ ಹೇಳಿ ಒಂದು ಅದು ಕಾಮಿಡಿಲಿನೇ ಟ್ರಾವೆಲ್ ಮಾಡಿರೋದ್ರಿಂದ ಸೊ ಐ ಥಿಂಕ್ ತುಂಬಾ ಚೆನ್ನಾಗಿತ್ತು. ನನಗೆ ಬಹಳ ಇಷ್ಟ ಆಯ್ತು. ನೀವು ಅಂದ್ರೆ ಎಲ್ಲರನ್ನು ಮಾತಾಡ್ಸಿದ ರೀತಿ ಚೆನ್ನಾಗಿ ಮಾತಾಡ್ಸಿದ್ರಿ, ಸೊ ಅದೊಂದು ಖುಷಿ ವಿಚಾರ. ಥ್ಯಾಂಕ್ ಯು ಸೋ ಮಚ್. ನಾನಂತೂ ವರ್ಷಕ್ಕಾಗೋಷ್ಟು ನಗಾಡ್ಬಿಟ್ಟಿದ್ದೀನಿ ನಿಮ್ ಜೊತೆ 3 ಗಂಟೆ. ನಿಮ್ಮನ್ನೆಲ್ಲ ನಾನು ಟಿವಿನಲ್ಲಿ ನೋಡ್ತಿದ್ದೆ, ಈಗ ಲೈವ್ ಅಲ್ಲಿ ಕುತ್ಕೊಂಡು ನಿಮ್ ಜೊತೆ ಮಾತಾಡಿ ನನ್ಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನಾನ್ ಕೇಳಿದ ತಕ್ಷಣನೇ ನೀವು ಬರ್ತೀನಿ ಅಂತ ಅಂದ್ರೆ ಅದು ನನಗೆ ಇನ್ನೂ ತುಂಬಾ ಇಷ್ಟ ಆಯ್ತು. ನೀವ್ ಎಲ್ರು ಕೂಡ ರೆಸ್ಪೆಕ್ಟ್ ಮಾಡಿ ಬಂದಿದ್ರ. ಥ್ಯಾಂಕ್ ಯು ಸೋ ಮಚ್ ನನ್ನ ಪ್ರೋಗ್ರಾಮ್ಗೆ ಜಾಯ್ನ್ ಆಗಿದ್ದಕ್ಕೆ. ಥ್ಯಾಂಕ್ ಯು. ನೋಡಿದ್ರಲ್ವಾ, ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೀವಂತೂ ಸಿಕ್ಕಾಪಟ್ಟೆ ನಕ್ಕಿದ್ದೀರಾ ಅಂತ ನಾವ್ ಅನ್ಕೊಳ್ತೀವಿ. ಸೊ ಇನ್ನಷ್ಟು ಹೆಚ್ಚಿನ ಅಪ್ಡೇಟ್ಸ್ ಗಳಿಗಾಗಿ ನೋಡ್ತಾ ಇರಿ ಬಾಸ್ ಟಿವಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.